ಡಿ ಕೆ ಶಿವಕುಮಾರ್ ಅವರು ಸುಮ್ಮನೆ ಕೂತ್ಕೊಳ್ಳೋರಲ್ಲ. ಡಿ ಕೆ ಶಿವಕುಮಾರ್ ಅವರಿಗೆ ಈಗಲೂ ಕೂಡ ಜ್ಞಾನೋದಯ ಆಗಿದೆ. ಪ್ರಯಾಗರಾಜದಲ್ಲಿ ಮುಳುಗಿದ್ರೆ ಏನು ಎಲ್ಲರೂ ಬಡತನ ನಿವಾರಣೆ ಆಗುತ್ತೆ ಅಂತ ಹೇಳಿಕೆ ಕೊಟ್ಟ ಮೇಲೆ ಈ ಸರ್ಕಾರ ಸತ್ತೋಗಿದೆ ರೀ. ಜನಗಳ ಪಾಲಿಗೆ ಈ ಸರ್ಕಾರ ಸತ್ತೋಗಿದೆ. ಆ ಜನಗಳ ದುಡ್ಡು ಹೊಡೆದು ಜನಕ್ಕೆ ಕೊಡುವಂತ ಯೋಜನೆ ಯಾರಿಗೆ ಬೇಕಿದೆ? ಕಾಂಗ್ರೆಸ್ಸಿನ ಕೊನೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇದನ್ನ ಪದೇ ಪದೇ ನಾನು ಹೇಳ್ತೇನೆ. ರಾಜಕೀಯದ ಸ್ವಲ್ಪ ಧುರೀಣ, ಕಾಂಗ್ರೆಸ್ಸಿನ ಧುರೀಣ ಕೆಪಿಸಿಸಿ ಅಧ್ಯಕ್ಷರು ಅವರು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾನೊಬ್ಬ ಹಿಂದೂ ಅಂತ ಹೇಳಿ ಎಐಸಿಸಿ ಅಧ್ಯಕ್ಷರು ಹೇಳಿದ ಮೇಲೂ ಕೂಡ ಪ್ರಯಾಗರಾಜ್ಗೆ ಹೋಗಿ ಸ್ನಾನ ಮಾಡಿ ಗಂಗಾ ಪವಿತ್ರ ಸ್ನಾನವನ್ನ ಮಾಡಿ ಅದಾದ್ಮೇಲೆ ಅಮಿತ್ ಶಾ ಅವರ ಜೊತೆ ವೇದಿಕೆ ಹಂಚಿಕೊಂಡಿದ್ದಾರೆ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು ಸುಮ್ಮನೆ ಹೋಗಿ ಕೂತ್ಕೊಳ್ಳೋರಲ್ಲ. ಒಬ್ಬ ಚಾಣಕ್ಯ, ಕರ್ನಾಟಕ ಕಂಡಂತ ಒಬ್ಬ ಚಾಣಕ್ಯ ರಾಜಕಾರಣಿ. ಅದು ಕಾದ್ ನೋಡಿ, ಈಗಲೇ ಅಲ್ಲ ಬಿರುಗಾಳಿ ಎದ್ದಿದೆ ಅಂತ ಅನ್ಸುತ್ತೆ. ಆದ್ರೆ ನಾನು ಇದನ್ನ ಧೈರ್ಯವಾಗಿ ಡಿ ಕೆ ಶಿವಕುಮಾರ್ ನಾನು ಹಿಂದೂವಾಗಿ ಸಾಯ್ತೇನೆ, ಹುಟ್ಟಿದ್ದೇನೆ ಹಿಂದೂವಾಗಿ ಸಾಯ್ತೇನೆ ಅಂತ ಹೇಳಿರುವಂತ ಹೇಳಿಕೆ ರಾಜಕೀಯದ ಬಿರುಗಾಳಿಯನ್ನ ಕರ್ನಾಟಕದಲ್ಲಿ ಎಬ್ಬರಿಸಿದೆ. ಅದರಿಂದ ಬದಲಾವಣೆಯ ಗಾಳಿ ಬಹಳ ಜೋರಾಗಿ ಬೀಸ್ತಾ ಇದೆ ಅಂತ ಅನ್ಕೊಂಡಿದ್ದೇನೆ. ಅವ್ರ ಹೇಳಿಕೆಯಲ್ಲೇ ಬದಲಾವಣೆ ಇದೆ ಅಂತ ಹೇಳಿ ಒಬ್ಬ ಕಾಂಗ್ರೆಸ್ಸಿನ ಕೆಪಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಯಾಗರಾಜದಲ್ಲಿ ಮುಳುಗಿದ್ರೆ ಏನು ಎಲ್ಲರೂ ಬಡತನ ನಿವಾರಣೆ ಆಗುತ್ತೆ ಅಂತ ಹೇಳಿಕೆ ಕೊಟ್ಟ ಮೇಲೆ ಎಐಸಿಸಿ ಅಧ್ಯಕ್ಷರು ಇವರು ಹೋಗಿ ಪ್ರಯಾಗರಾಜದಲ್ಲಿ ಮುಳುಗಿರೋದು, ಆಮೇಲೆ ಹಿಂದೂ ಅಂತ ಹೇಳಿಕೆ ಕೊಟ್ಟಿರೋದು ಧೈರ್ಯವಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿ ಇದನ್ನ ನಿಜವಾಗ್ಲೂ ಕೂಡ ನಾನು ಸ್ವಾಗತಿಸ್ತೇನೆ. ಡಿ ಕೆ ಶಿವಕುಮಾರ್ ಅವರಿಗೆ ಈಗಲೂ ಕೂಡ ಜ್ಞಾನೋದಯ ಆಗಿದೆ. ಮತ್ತೆ ರಾಜಕೀಯದ ಬದಲಾವಣೆ ಗಾಳಿಯನ್ನ ಬೀಸ್ತಾ ಇದ್ದಾರೆ. ಬದಲಾವಣೆ 100ಕ್ಕೆ 100 ಇದೆ ಅಂತ ಅನ್ಸುತ್ತೆ. ಅವರ ಹೇಳಿಕೆಯನ್ನು ಮಾತ್ರ ಸ್ವಾಗತ ಮಾಡ್ತಿರೋ ನನಗೆ ಅದು ಗೊತ್ತಿಲ್ಲ. ಅಮಿತ್ ಶಾ ಅವ್ರ ಜೊತೆ ಹೋಗಿದ್ದಾರೋ, ಅವರು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದಾರೋ ಗೊತ್ತಿಲ್ಲ. ವೇದಿಕೆ ಹಂಚ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಆ ರಾಜಕೀಯದ ಒಂದು ಬಿರುಗಾಳಿ ಇದೆ ಅಂತ ಹೇಳಿ ನನಗಂತೂ ಅನ್ಸುತ್ತೆ. ಸರ್ಕಾರಕ್ಕೆ ಭವಿಷ್ಯ ಇಲ್ಲ. ಈ ಸರ್ಕಾರ ಸತ್ತೋಗಿದೆ ರೀ. ಜನಗಳ ಪಾಲಿಗೆ ಈ ಸರ್ಕಾರ ಸತ್ತೋಗಿದೆ. 2 ವರ್ಷದಲ್ಲಿ 1 ರೂಪಾಯಿ ಅಭಿವೃದ್ಧಿ ಕೆಲಸ ಆಗಿಲ್ಲ. ತುಮಕೂರು ಜಿಲ್ಲೆಯಲ್ಲಿ ಒಂದು ಇಡೀ ಮಣ್ಣು ಹಾಕುವಷ್ಟು ಕೆಲಸನೂ ಕೂಡ ಇಲ್ಲಿ ಆಗಿಲ್ಲ. ಇಡೀ ರಾಜ್ಯದಲ್ಲಿ ಇದೇ ಪರಿಸ್ಥಿತಿ ಇದೆ. ದರಿದ್ರ ಸರ್ಕಾರ, ದಿವಾಳಿ ಸರ್ಕಾರ. ಮತ್ತೆ ಬೇಗ ತೊಲಗಬೇಕು ಅನ್ನೋದು ಕರ್ನಾಟಕ ರಾಜ್ಯ. ವಾಕಿಂಗ್ ಮಾಡೋರ ಮೇಲೂ ಶುಲ್ಕ ಆಗ್ತಾ ಇದೆ. ವಾಕಿಂಗ್ ಮಾಡೋದ್ರ ಮೇಲಲ್ಲ, ಯಾರ ಮೇಲೆ ಬಿಟ್ಟಿದ್ದಾರೆ 2 ವರ್ಷದಲ್ಲಿ ಇವರು? ಯಾರ ಮೇಲೆ ಬಿಟ್ಟಿದ್ದಾರೆ ಇವರು? ಇದೊಂದು ಚಿಕ್ಕ ಉದಾಹರಣೆ ಅಷ್ಟೇ. ಬಿಸ್ಕಿ ಬಾಟ್ಲಿಂದ ಹಿಡಿದು, ಕರೆಂಟ್ ಬಿಲ್ಲಿಂದ ಹಿಡಿದು, ಹಾಲಿನಿಂದ ಹಿಡಿದು, ಬಸ್ಸಿಂದ ಹಿಡಿದು ಯಾವ್ದ್ರ ಮೇಲೆ ಬಿಟ್ಟಿದೆ ಈ ಸರ್ಕಾರ? ಎಲ್ಲರನ್ನು ಬಲಿ ಹಾಕ್ಬಿಟ್ಟಿದೆ. ಆ ಜನಗಳ ದುಡ್ಡು ಹೊಡೆದು ಜನಕ್ಕೆ ಕೊಡುವಂತ ಯೋಜನೆ ಯಾರಿಗೆ ಬೇಕಿದೆ? ಯಾರೋ ಬಡವರಿಗೆ ಬಿಟ್ಟಿ ಭಾಗ್ಯಗಳನ್ನ ಕೊಡ್ಲಿ, ಶ್ರೀಮಂತರಿಗೆ ಎಲ್ರಿಗೂ, ಮಧ್ಯಮ ವರ್ಗದವ್ರು ಎಲ್ರಿಗೂ ಭಾಗ್ಯ ಕೊಟ್ಟು ಈ ಸರ್ಕಾರ ಹಾಳು ಮಾಡಿ ಡಿ ಕೆ ಶಿವಕುಮಾರ್ ಭವಿಷ್ಯದಲ್ಲಿ ನುಡಿದವ್ರೆ. ಕಾಂಗ್ರೆಸ್ಸಿನ ಕೊನೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇದನ್ನ ಪದೇ ಪದೇ ನಾನು ಹೇಳ್ತೇನೆ. ಕಾಂಗ್ರೆಸ್ಸಿನ ಕೊನೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಸರ್? ಅರೆ ಶಾಸ್ತ್ರ ಹೇಳೋಣಪ್ಪ.